ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ನಿಮ್ಮ ಮುಂದೆ ಪ್ರದರ್ಶಿಸ್ತಾ ಇರುವ ನಾಟಕ ಅಕ್ಬರನ ಆಸ್ಥಾನದಲ್ಲಿ ಅಮ್ಮ ತಾಯಿ. ಅಮ್ಮ ತಾಯಿ, ಅಮ್ಮ ತಾಯಿ. ಏನದು ತಲಾಟೆ? ಸುಮ್ಮನಿರು. ಏನದು ತಲಾಟೆ? ಸುಮ್ಮನೆ ಇರು. ನೋಡು, ನೀನ್ ಹೀಗೆ ಆಡ್ತಿದ್ರೆ ನಿಮ್ಮ ಅಮ್ಮಂಗೆ ಹೇಳ್ತೀನಿ. ನೋಡು, ನೀನ್ ಹೀಗೆ ಆಡ್ತಿದ್ರೆ ನಿಮ್ಮ ಅಮ್ಮಂಗೆ ಹೇಳ್ತೀನಿ. ಹೌದಾ, ಸರಿ. ಹೇಮಾಂತಿ. ಸರಿ ಸರಿ, ತಪ್ಪಾಯ್ತಮ್ಮ, ಸುಮ್ಮನಾಗ್ತೀನಿ. ಅಕ್ಬರನ ಆಸ್ಥಾನದಲ್ಲಿ ಅಮ್ಮ ತಾಯಿ. ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಅಕ್ಬರನ ಆಸ್ಥಾನದಲ್ಲಿ ಪ್ರತಿ ಸ್ಯಾಟರ್ಡೇ ಜನಗಳ ಯಾವ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಕೊಡ್ತಿದ್ರಲ್ವಾ, ಹಾಗೆ ಇವತ್ತು ಸ್ಯಾಟರ್ಡೇ ನಾವು ಅಕ್ಬರನ ಆಸ್ಥಾನದಕ್ಕೆ ಹೋಗ್ತಾ ಜನಗಳ ಯಾವ್ಯಾವ ಪ್ರಾಬ್ಲಮ್ಸ್ ಇದೆ ಅಂತ ನೋಡೋಣವಾ? ಪ್ರಾಬ್ಲಮ್ಸ್ ಇದೆ, ನೋಡೋಣ. ಓಹೋ, ಈಗ ನೀನ್ ಮತ್ತೆ ಶುರು ಆಯ್ತಾ? ಸರಿ ಸರಿ, ಸುಮ್ಮನಾಗ್ತೀನಿ. ಬನ್ನಿ ನೋಡೋಣ ನಾಟಕ ಅಕ್ಬರನ ಆಸ್ಥಾನದಲ್ಲಿ ಅಮ್ಮ ತಾಯಿ. ಕೃಷ್ಣಗಿರಿ ಯಾವಾಗ್ಲೂ ಯಾವಾಗ್ಲೂ ವಿಜಯಿಯಾಗಿರಿ. ಸ್ವಾಗತ, ನಿಮಗೆ ಸ್ವಾಗತ, ಸ್ವಾಗತ, ನಿಮಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ.
ಬಂದು ತಿಂತಿದೆ 10 minutes ಲೇಟ್ ಬಿಟ್ರಂತೆ. ಲೇಟ್ ಲತೀಫಾ ಯಾವ್ದಾರ ಒಂದು ರೀಸನ್ ಇದ್ದೇ ಇರುತ್ತೆ. ಹಾ, ಕಾರ್ಯಕ್ರಮ ಮುಂದುವರಿಸಿ. ಜಾಪನ, ಇವತ್ತಿನ ಫಸ್ಟ್ ಕೇಸು ಒಂದ್ ಅಮ್ಮನ ಮಕ್ಕಳ್ದು. ಕಾಲ್ ಮಾಡಿ ಅವ್ರು. ಸಾನಿಯಾ ಮಿರ್ಜಾ ಮತ್ತು ಮಕ್ಕಳು ಬನ್ನಿ. Smile. ಜಾಪನ, ಇವನು ನನ್ನ ಮಗ ಇಸ್ಮಾಯಿಲ್. ಮಹಾಮಂತ್ರಿ ಬೇಗ ಬರ್ತಾ ಇದ್ರೆ. ಇರ್ಲಿ ಅಲ್ಲಯ್ಯ, ಮೊದ್ಲೇ ಇಲ್ಲಿದ್ರು ಅದ್ರಲ್ಲಿ ಬಿಲ್ಡಪ್ ಬರೋಣ. ಅದು ಸರಿ ನೀ ಹೇಳಮ್ಮ. ಜಾಪನ, ಇವನು ನನ್ನ ಮಗ ಇಸ್ಮಾಯಿಲ್. ಇಸ್ಮಾಯಿಲ? ಮುಖದ ಇಸ್ಮಾಯಿಲೇ ಇಲ್ಲ. ಹೌದು ಜಾಪನ, ಅವ್ನ್ ಊಟನೇ ಮಾಡುದಿಲ್ಲ. ಎಷ್ಟು ಟೇಸ್ಟಿಗ ಅಡಿಗೆ ಮಾಡಿದ್ರು ಅವ್ನ್ ಬೇಡ ಅಂತ ಓಡ್ತಾನೆ. ಹಾಗಾದ್ರೆ ಏನು ತಿನ್ನಲ್ವಾ? ಹಾಗೇನಿಲ್ಲ ಜಾಪನ, ಜಂಕ್ ಫುಡ್ ಎಷ್ಟು ಕೊಟ್ರು ತಿಂತಾನೆ. ನೀ ಹೇಳು ಪುಟ್ಟಾಣಿ. ಅವನು ಎಲ್ಲ ಜಂಕ್ ಫುಡ್ ಮುಗಿಸ್ಬಿಡ್ತಾನೆ. ಏನಪ್ಪ ಇಸ್ಮಾಯಿಲ್, ಏನೇನ್ ಸಮಸ್ಯೆ? ಜಾಪನ, ನಮ್ಮ ಮನೇಲಿ ಏನೇ ತಿಂಡಿ ಮಾಡ್ತಾರೆ ಗೊತ್ತಾ? ಚಪಾತಿ, ಇಡ್ಲಿ, ದೋಸೆ, ಅವಲಕ್ಕಿ ಇವೆಲ್ಲ ತಿನ್ನೋ ಬದಲು ಫುಲ್ ತಿನ್ಬೋದು. ಓಹ್, ಸರಿ. ಹಾಗಾದ್ರೆ ನಿನಗೆ ಹುಲ್ಲು ತಿನ್ಸ್ಕೊಡಿ. ನೋ, ಏನಾಯ್ತು ಈಗ? ಯಾಕೆ ಈ ರೇಂಜ್ ಆಗ್ತದಂದ್ರೆ? ಫುಲ್ ತಿಂದ್ರೆ ಡೈಜೆಷನ್ ಆಗಲ್ಲ, ಲೂಸ್ ಮೋಷನ್ ಆಗತ್ತೆ. ಅವಾಗ ಪಾಪ ಅವರ ಅಮ್ಮಂಗೆ ಕಷ್ಟ. ಮತ್ತೆ ಏನ್ ಮಾಡೋದು? ಹೀಗ್ ಮಾಡ್ಬೋದು. ನಿನಗೆ ಇಂಪ್ರೆಸ್ ಆಗುವ ಹಾಗೆ ಗುಡ್ ಫುಡ್ ಬಗ್ಗೆ ಹೇಳಿದ್ರೆ? ಅಂದ್ರೆ ಮಕ್ಕಳಿಗೆ ಥ್ರೂ ಸಾಂಗ್ ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸ್ಬೇಕು. ತಿಳಿಸಿದ್ರೆ ಅರ್ಥ ಮಾಡ್ಕೊತಾರೆ. ಕರೀರಿ ತಾನ್ಸೆನ್. ಜಾಪನ, ತಾನ್ಸೆನ್, ಇವನಿಗೆ ಒಂದೆರಡು ಗುಡ್ ಫುಡ್ ಬಗ್ಗೆ ಹಾಡು ಹೇಳು. ತಿನ್ಬೇಡ ಜಂಕ್ ಫುಡು, ನೀ ತಿನ್ಬಾರ್ದು ಬ್ಯಾಡ್ ಫುಡು. ತಿನ್ಬೇಡ ಜಂಕ್ ಫುಡು, ನೀ ತಿನ್ಬಾರ್ದು ಬ್ಯಾಡ್ ಫುಡು. ಹೊಟ್ಟೆ ತುಂಬ ಊಟ ಕಣ್ ತುಂಬ ನಿದ್ರೆ, ಹೊಟ್ಟೆ ತುಂಬ ಊಟ ಕಣ್ ತುಂಬ ನಿದ್ರೆ. ನಿಜವಾಗ್ಲು ಕೇಳೋ, ಉಪ್ಪಿಟ್ಟು ಬೇರೋ, ಚಪಾತಿ ಬೇರೋ, ಇಡ್ಲಿನೇ. ಚಪಾತಿ ಇಡ್ಲಿ ಬೇಡ. ಎಂತೆಂತ ಫುಡ್ ಇದೆ ಗೊತ್ತಾ? ಪಿಜ್ಜಾ, ಬರ್ಗರ್, ಕೋಲ್ಕೇಟ್ ಅಂದ್ರೆ ಗೊತ್ತಿಲ್ವಾ? ಕೋಲ್ಕೇಟ್ ಹತ್ರ ಐಸ್ ಕ್ರೀಮ್ ತಿಂದ್ರೆ ಮೈಯೆಲ್ಲ ಚಳಿ ಆಗುತ್ತೆ. ಸದ್ದು ತಾನ್ಸೆನ್, ಮುಂದುವರ್ಸು. ತಿನ್ಬಡಕನೋ ನೀ ಜಂಕ್ ಫುಡ್ನ. ತಿನ್ಬಡಕನೋ ನೀ ಬ್ಯಾಡ್ ಫುಡ್ನ. ತಿಂತ ಜಂಕ್ ಫುಡ್ ದಪ್ಪ ಆಗ್ತ್ಯಾ, ಒಳ್ಳೆ ಫುಡ್ ತಿಂದ್ರೆ ಸ್ಮಾರ್ಟ್ ಆಗ್ತ್ಯಾ. ನೀ ತಿನ್ಬಡಕನೋ. ಸಾಕ್ ನಿಲ್ಸ್ರಿ, ತಿನ್ಬೇಡ ಅಂತ ನೀವ್ ಯಾಕೆ ನನ್ನ ತಲೆ ತಿಂತಾ ಇದ್ದೀರಾ? ಮುಚ್ಚು ಬಾಯ್ ತರ್ಲೆ ಹುಡುಗ. ಇವನಿಗೆ ಶಿಕ್ಷೆ ಪಟ್ಟ ಬುದ್ಧಿ ಕಲಿಸ್ಬೇಕು. ಈ ಕೂಡ್ಲೆ ಇವನಿಗೆ 5 ಪ್ಲೇಟ್ ಚಿತ್ರಾನ್ನ, 5 ಪ್ಲೇಟ್ ಉಪ್ಪಿಟ್ಟು, 5 ಪ್ಲೇಟ್ ಇಡ್ಲಿ ತಿನ್ಸಿ. ಏನಾಯ್ತು ಬಾಯ್? ಜಾಪನ,
ಈ ತರ ಶಿಕ್ಷೆ ಕೊಟ್ರೆ ಇವನ ಫುಡ್ ನ ಇನ್ನೂ ಹೇಟ್ ಮಾಡ್ತಾನೆ. ಅವಾಗ ಸಾನಿಯಾ ಮಿರ್ಜಾ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗತ್ತೆ. ಅದಕ್ಕೆ ನಾವು ಇವನ್ಗೆ ಗುಡ್ ಫುಡ್ ನ ಹೇಟ್ ಮಾಡಬಾರ್ದು, ಲವ್ ಮಾಡ್ಬೇಕು. ಆ ತರ ಶಿಕ್ಷೆ ಕೊಡಿಸ್ಬೇಕು. ಹೇಗೆ? ಮಗಳೇ, ಡಿಸ್ಟರ್ಬ್ ಮಾಡಬೇಡ. ಒಂದು ಕೆಲಸ ಮಾಡು, ಅಲ್ಲಿ ಹೋಗಿ ಅಪ್ಪರ್ಕಿನ್ ಜೊತೆ ಜೊತೆ ಹಾಕ್ಸ್ಕೊಳ್ತಾಡು. ಬಾ ಪಾಪು, ಡಿಸಿಷನ್ ತಗೊಳ್ಳೋವರೆಗೂ ನಾವು ಆಟ ಆಡ. ಹಾ, ಹೀಗ್ ಮಾಡೋಣ. ಇವನು ತಾನಾಗೆ ಇಷ್ಟಪಟ್ಟು ಫುಡ್ ಕೇಳೋದು ಉಪವಾಸ ಹಾಕಿ. ಇದೇ ಸರಿ ತೀರ್ಮಾನ. ಕೇಳಪ್ಪೋ ಕೇಳ್ರಿ. ಹಿಂಗ ಪರ್ಮಿಷನ್ ಇಲ್ಲದೆ ಯಾರು ಊಟ ಕೊಡ್ಬಾರ್ದು. ಪಾಪ ಇಸ್ಮಾಯಿಲ್. ಏನ್ ಪಾಪ, ಅವ್ನಿಗೆ ಊಟದ ಬಗ್ಗೆ ಒಂಚೂರು ರೆಸ್ಪೆಕ್ಟ್ ಇಲ್ಲ. ಈಗ ನೋಡು ಕಲ್ತ್ಕೋತಾನೆ. ಆದ್ರೂ ಈ ಪನಿಷ್ಮೆಂಟ್ ಸ್ವಲ್ಪ ಹಾರ್ಶ್ ಅಲ್ವಾ? ಇಲ್ಲ, ನಿಂಗ್ ಗೊತ್ತಾ, ಪ್ರಪಂಚದಲ್ಲಿ ಪ್ರತಿ ವರ್ಷ ಊಟ ಇಲ್ಲದೆ ಹಸಿವಿನಿಂದ ಮಿನಿಮಮ್ 2 ಮಿಲಿಯನ್ ಮಕ್ಕಳು ಸಾಯ್ತಾರಂತೆ. ಹೌದಾ? ಅಷ್ಟೇ ಅಲ್ಲ, ಈ ನಂಬರ್ಸ್ ಹೋಗ್ತಾ ಹೋಗ್ತಾ ಜಾಸ್ತಿ ಆಗತ್ತಂತೆ. ಈಗಿರುವಾಗ ನಾವೆಲ್ಲ ಎಷ್ಟು ಲಕ್ಕಿ ಅಲ್ವಾ? ಹೌದಪ್ಪ, ನಾವಂತೂ ಸಖತ್ ಲಕ್ಕಿನೇ. ನಾವು ಇಲ್ಲಿ ಒಂದು ಊಟ ವೇಸ್ಟ್ ಮಾಡಿದ್ರು ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಒಂದು ಮಗು ಉಪವಾಸ ಬೀಳುತ್ತೆ. ನಾನಂತೂ ಪ್ರಾಮಿಸ್ ಮಾಡ್ತೀನಪ್ಪ, ಇನ್ಮೇಲೆ ಊಟನ ವೇಸ್ಟ್ ಮಾಡಲ್ಲ, ಇದಕ್ಕೆ ರೆಸ್ಪೆಕ್ಟ್ ಕೊಡ್ತೀನಿ. ವೆರಿ ಗುಡ್, ನಾನು ಅಷ್ಟೇ. ಅದಿರ್ಲಿ, ನಮ್ಮ ಇಸ್ಮಾಯಿಲ್ ಕತೆ ಏನಾಗಿದೆ ಅಂತ ನೋಡೋಣ ಅಲ್ವಾ? ಹೌದು, ಅವ್ನ್ ಬುದ್ಧಿ ಕಲ್ತಿರ್ತಾನೆ ಅಂತೀಯಾ? ಅವನು 3 ದಿನ ಆಯ್ತು ಊಟ ತಿಂದಂತೆ. ಕಲ್ತಿರ್ತಾನನ್ಸುತ್ತೆ. ಸರಿ ಬಾ ನೋಡೋಣ.
ಬನ್ನಿ ಲೇಟ್ ಆಗುತ್ತೆ ವಿಡಿಯೋ ಕೊಡ್ತೇನೆ ಶಕ್ತಿನೇ ಇಲ್ಲ, ನನಗೆ ರೋಪ್ ಹಾಕ್ತ್ಯಾ? 3 ದಿನ ಉಪವಾಸ ಅವಾಗ ಗೊತ್ತಾಗತ್ತೆ. 3 ದಿನ ಆಯ್ತಾ ಊಟ ಮಾಡಿ? ಯಾಕಪ್ಪ ಉಪವಾಸ ಸತ್ಯಾಗ್ರಹನ? ಸತ್ಯಾಗ್ರಹನೂ ಇಲ್ಲ, ಸುಳ್ಳಾಗ್ರಹನೂ ಇಲ್ಲ, ಬರೀ ಗ್ರಾಚಾರ ಅಷ್ಟೇ. ಅದಿರ್ಲಿ, ನೋಡಕ್ ಬೆಗ್ಗರ್ಸ್ತರ ಇದ್ರಲ್ಲ, ಯಾರು ನೀವು? ಎಸ್ ಎಸ್, ನಾವು ಬೆಗ್ಗರ್ಸೆ. ಇವತ್ತು ನಮಗೆ ಒಳ್ಳೆ ಊಟ ಸಿಗಿತ್ತು, ಅದಕ್ಕೆ ಲುಂಗಿ ಡ್ಯಾನ್ಸು. ನನ್ನ ಹೆಸರು ಮೆಕ್ಡೊನಾಲ್ಡ್. ನಾನು ಬೆದರೆ, ನನ್ನ ಹೆಸರು ಪಿಜ್ಜಾ ಹಟ್ಟು. ನಾನು ಅದೇ, ನನ್ನ ಹೆಸರು ಸಬ್ವೆ. ಮೆಕ್ಡೊನಾಲ್ಡ್ಸ್, ಸಬ್ವೆ, ಪಿಜ್ಜಾ ಹಟ್ ಇವೆಲ್ಲ ರೆಸ್ಟೋರೆಂಟ್ಸ್ ಅಥವಾ ಬೆಗ್ಗರ್ಸ್? ಎಂತದು ಇಲ್ಲ, ನಾವು ಆಲ್ಫರೆಟರ್ ಆಗಿರೋದು. ಮತ್ತೆ ಪಿಜ್ಜಾ ತಂದ್ರಿ? ಅದು ನಾವು ಬೆಗ್ ಮಾಡೋ ಪ್ಲೇಸ್. ನಾನು ಪಿಜ್ಜಾ ಮುಂದೆ, ಅವನು ಮೆಕ್ಡೊನಾಲ್ಡ್ಸ್ ಮುಂದೆ, ಅವನು ಸಬ್ವೆ ಮುಂದೆ. ಅದ್ರಲ್ಲಿ ನೀನ್ ಯಾರು? ನನ್ನ ಹೆಸರು ಇಸ್ಮಾಯಿಲ್. ಇನ್ನ ಹಿಂಗೆ ಇದ್ರೆ
ವಿಲಾಸ ಆಗೋದು. ಅದನ್ನ ನಮ್ ರಿಲೇಟಿವ್ ಒಂಥರ ಹಂಗೆ ಕಾಣ್ತಾನೆ. ಬೆಜ್ಜಿಂಗ್ ಬಾಲಲ್ಲಿ ಏನಾರಿದ್ರೆ ನೋಡ. ಏ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀನಿ. ಕೂಲ್ ಗಾಡಿ ಹಿಂಗೇನಾರಿದ್ರೆ ನೋಡ್ರ ಪ್ಲೀಸ್. ನನ್ ಬೆಗ್ಗಿಂಗ್ ಬಾಲ್ ಒಳಗ ಒಂದ್ ಸಣ್ಣ ಪೀಸ್ ಐತೆ. ಸಣ್ಣ ಪೀಸ ಹಿಂಗೇನಾರಿದ್ರೆ ನೋಡ್ರ ಪ್ಲೀಸ್. ಏನಪ್ಪ ಕಷ್ಟ ಬೆಕ್ಕಿಂಗ ನಾವೇ ಬರ್ಗಾಗ್ಲಿಲ್ವಲ್ಲ. ನೋಡು ಇಸ್ಮಾಯಿಲ್, ಹೆಂಗಾದ್ರೂ ರಾತ್ರಿ ಆಗಿದ್ದೆ, ಎಲ್ಲಾದ್ರೂ ಊಟ ಮುಗಿದಿತ್ತೆ. ಬಾ ಒಂದೆರಡು ಮನೆಗೆ ಹೋಗೋಣ. ಏನು ನಾನ್ ಭಿಕ್ಷೆ ಮಾಡ್ಬೇಕಾ? ಓ ಕಾಡಪ್ಪ, ನೀನೇನು ಅಣ್ಣಾಚಾರನ ಉಪವಾಸ ಚೂಸ್ಕೊಡ್ಸಕ್ಕ. ಅಣ್ಣಾಚಾರ ಯಾರು? ಅಯ್ಯೋ ಪಾಪ, ಅವ್ರ ವಿಷಯ ಆಗಿಯೇ. ನಡೀರಿ ಹೋಗೋಣ. ನಾಳೆ ನಾವು ಡೌನ್ ಟೌನ್ ಫೀಸ್ಟಿಗೆ ಹೋಗ್ಬೇಕು. ಅಲ್ಲೇ 5K ರೇಸ್ ಸಿಗ್ತದೆ. ಅಲ್ಲಿ ನಮಗ್ ಒಳ್ಳೆ ಊಟ ಸಿಗತ್ತೆ. ವಾವ್, ಒಳ್ಳೆ ಊಟ ಒಳ್ಳೆ ಊಟ. ತಾಳ್ರಿ ಈ ಹೆಣ್ಣು ಕೇಳ ಹಂಗೆ ಹಾಳಾಗಿ. ಇದು ನಮ್ದು ರೆಗ್ಯುಲರ್ ಹೋಗ್ ಕೇಳು. ಹೆಂಗೆ? ಹಾ, ಎಕ್ಸ್ಕ್ಯೂಸ್ ಮೀ, ಇಸ್ ದೇರ್ ಎನಿಬಡಿ ಹೋಮ್? Could you please spare some food? ಏನಿಲ್ಲ, ಅಮ್ಮ ತಾಯಿ ಅಂತ ಕೂಗು. ನೀನ್ ಸೋನ ನಿಗಮನ ಅಷ್ಟಾಗೋಗ ಅಮ್ಮ ತಾಯಿ ಅಂತ ಹೇಳಕ್ಕೆ ಮನೆಯವ್ರಿಗೆ ಪ್ರೀತಿ ಬಂದು ಭಿಕ್ಷೆ ನೀಡ್ಬೇಕು. ಹಂಗ್ ಹೇಳು. ಹೆಂಗೆ? ಎಲ್ಲಾರು ಬಂದ್ರು. ಅಮ್ಮ ತಾಯಿ. ಹಂಗೆ ಅಮ್ಮ ತಾಯಿ. ಏಳು ಸೋಂಬರಿ ತಂದು ದುಡ್ಡು ತಿನ್ನೋದು ಅವನಿಗೆ. ಮುಂದೆ ಹೋಗೋ. ಬೈದ್ರು ಏನು ಕೊಡ್ಲೇ ಇಲ್ಲ. ಹಂಗೇನೆ ನೀನ್ ಚೆನ್ನಾಗಿದ್ದಾಗ ಊಟಕ್ಕೆ ಕೊಟ್ಟಿಲ್ಲ, ಅದಕ್ಕೆ ನಿನಗೆ ಈಗ ಈ ರೆಸ್ಪೆಕ್ಟ್. ಯು ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್, ಗೊತ್ತಾ? ಸರಿ, ಈ ಮನೆಯಲ್ಲ ಅಮ್ಮ ತಾಯಿ. ಏನೋ ಒಂದ್ ಸ್ವಲ್ಪ ಚಿತ್ರಾನ್ನ ಇದೆ, ಅದು ಹಾಳಾಗಿದೆ. ಪರವಾಗಿಲ್ವಾ? ಹೊರಳ ಕರಿ. ವಾಸನೆ ಹಾಳಾಗಿದೆ, ಅದೇ ತಿಂತಂತೆಲ್ಲ. ಲೆಸ್ ಹಬ್ಬ ಏನು ಅನ್ಕೊಡೋ ಆಸೀತಾ ಇದೆ. ಏನಪ್ಪ ಇಸ್ಮಾಯಿಲ್, ಬುದ್ಧಿ ಬಂತ? ಇವೆಲ್ಲ ನಿಂದೇನ ಐಡಿಯಾ ಬೀರ್ಬಲ್? ಹೌದು ಜಾಪನ. ಇಸ್ಮಾಯಿಲ್ಗೆ ಬುದ್ಧಿ ಕಳ್ಸ್ಕೊಕ್ಕೆ ಒಂದು ಸಣ್ಣ ನಾಟಕ ಆಡ್ಸ್ದೆ. ಬುದ್ಧಿ ಕಳ್ಸ್ಕೊಂಡ. ಶಬ್ಬಾಸ್ ಬೀರ್ಬಲ್, ಶಬ್ಬಾಸ್. ಅದೇ ಅನ್ಕೊಂಡೆ, ಈ ಹುಡುಗನೆಲ್ಲ ನೋಡಿದಿನಲ್ಲ. ಅದು ಯಾರದು? ಸಾರಿ ಜಾಪನ, ನಾವ್ ಬೇಡ ಅಂದ್ರು ಅವನೇ ಆಟ ಮಾಡ್ದ. ಅವನು ನಿಮ್ಮ ಮೊಮ್ಮಗ ಶಾಜಹಾನ್. ನೋ, ಮುಂದೆ ತಾಜ್ ಮಾಡ್ಕೊಟ್ಟ ಶಾಜಹಾನ ಬೆಗ್ಗರ್ ಮಾಡ್ಬಿಟ್ಟಿಯಲ್ಲ ಬೀರ್ಬಲ್. ಸಾರಿ ಜಾಪನ. ಹೋಗ್ಲಿ ಬಾರ ಇಲ್ಲಿ. ಏನಪ್ಪ ಇಸ್ಮಾಯಿಲ್, ಈಗೇನಂತ್ಯ? ಚಿತ್ರಾನ್ನ ತಿಂತೀಯಾ? ಚಿತ್ರಾನ್ನ ಊಟಕ್ಕೂ ಚಿತ್ರಾನ್ನ, ತಿಂಡಿಗೂ ಚಿತ್ರಾನ್ನ. 3 ಹೊತ್ತು ತಿಂತೀನಿ ಚಿತ್ರಾನ್ನ. ನೀವು ಅಷ್ಟೇ, ಊಟಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು, ಇಲ್ಲಾಂದ್ರೆ ಗೊತ್ತಲ್ಲ. ಮಾಡಿದ ಮಕ್ಕಳು ಆಶ್ನಾ ಮಥುರ್, ಅಮಿಯಾ ಭಾರದ್ವಾಜ್, ಅಭಿಷೇಕ್ ನಂದೇಶ್ವರ್, ಅದಿತಿ ರಾವ್, ಅದ್ವೈತ್ ಭಾರದ್ವಾಜ್, ಐಶ್ವರ್ಯ ಗೌಬೆ, ಅಂಬಾ ಅರುಣ್, ಅಂಬಿಕಾ ಮಂಜುನಾಥ್, ಅನುರೇಶ್ ಸಂಜಯ್ ಕೋಲಾಗಿ, ಧ್ರುವ್ ಗೌಡ, ದಿಯಾ ಗೌಡ, ರಿತಿ ಗೌಸೇಕರ್, ಗೌರಿ ಬಿಂಗಾನದಾರ್, ವಿವಿನಿ ಸತೀಶ್,
Raksha Kashyap, Risha Kashyap, Pranav Murthy, Priyanka Kadur, Rajashri Manjunath, Samrat Karanwaj, Sanjana Karanath, Shivani Karanath, Shreyas Mahadeva, Shreyas Malai, Swayana Bharadwaj, Daya Hanuman Sagar, Vila Murthy, Vidya Thayer. ಈ ನಾಟಕವನ್ನು ಪ್ರಯತ್ನ ಮಾಡಿದವರು ಪ್ರದೀಪ್ ವಿಠಲಮೂರ್ತಿ. ನೆಕ್ಸ್ಟ್ ಕೊರಿಯೋಗ್ರಾಫ್ ಮಾಡಿದವರು ಕೃಷ್ಣರಾವ್ ಮತ್ತು ಜ್ಯೋತಿ ಗೌತಮ್. ಮಹಾಶ್ರೀ ವಿಶ್ವಕರ್ಮ. ಸ್ನೇಹಿತರೆ, ಈಗ ಬ್ರೇಕ್ ಹೋಗಕ್ ಮೊದಲು 2 ನಿಮಿಷ ನಾನು ತಗೊಳೋದಕ್ಕೆ ಇಷ್ಟಪಡ್ತೀನಿ. ಈ ನಾಟಕಕ್ಕೆ ನಾನು ಹಿಂದೆ ನಿಂತೆಲ್ಲ ಚಪ್ಪಾಳೆ ಹೊಡಿತಿದ್ರು, ಈ ಮುಂದೆ ನೀವೆಲ್ಲ ನಿಂತು ಚಪ್ಪಾಳೆ ಹೊಡಿತಿದ್ದೀರಾ. ನಿಮ್ಗೆಲ್ಲ ತುಂಬಾ ಈ ನಾಟಕ ಇಷ್ಟ ಆಗಿದೆ ಅನ್ಸುತ್ತೆ. ಆದ್ರೆ ಇದಕ್ಕೆ ಕಾರಣ ನಾನಲ್ಲ. ನನ್ನದು ಬರೀ ಐಡಿಯಾ ಮತ್ತೆ ಒಂದು ಡ್ರೀಮ್ ಇತ್ತು, ಒಂದು ಕನಸಿತ್ತು ಈ ತರ ನಾಟಕ ಮಾಡಬೇಕು ಅಂತ. ನಾವು ಶುರು ಮಾಡಿದಾಗ ತುಂಬಾ ಸಣ್ಣದಾಗಿ ಮಾಡೋದಕ್ಕೆ ಅಂತ ಹೊರಟ್ವಿ. ಆದ್ರೆ ನನ್ನ ಹಿಂದೆ ನಿಂತು ನನ್ನ ಪ್ರೋತ್ಸಾಹಿಸಿ ಈ ನಾಟಕನ ಇಷ್ಟು ವಿಜೃಂಭಣೆಯಾಗಿ ಮಾಡೋದವ್ರನ್ನ ನಾನು ಸ್ಮರಿಸ್ಕೋಬೇಕು. ಅದಕ್ಕಾಗಿ 2 ನಿಮಿಷ ನಿಮ್ಮನ್ನು ಕೇಳ್ಕೊಳ್ತೀನಿ. ಇದಕ್ಕೆ ಈ ಹಿಂದೆ ಹಾಕಿದಂತ ಸೀನ್ಗೆ ಬ್ಯಾಕ್ ಡ್ರಾಪ್ ಸೀನ್ ರಾಜರ್ದು, ಅದಕ್ಕೆ ಪೇಂಟ್ ಮಾಡಿದ ಎಲ್ಲರನ್ನು ನಾನು ಇಲ್ಲಿ ಸ್ಟೇಜ್ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಸತೀಶ್, ಅರುಣ್ ರಾಮಸ್ವಾಮಿ, ಸವಿತಾ, ಮತ್ತೆ ಸಪ್ನಾ, ಸವಿತಾ ಶ್ರೀರಾಮ್, ರಂಜಿತಾ, ರೂಪಾ, ಮತ್ತೆ ಇದ್ರ ಜೊತೆಲಿ ನಮ್ಗೆ ಸಹಾಯ ಮಾಡಿದ್ದು ಸ್ಟೇಜ್ ಅಲ್ಲಿ 2 ಕ್ಷಣದಲ್ಲೇ ನಾವು ಆದಷ್ಟು ಬೇಗನೆ ಅದನ್ನ ಚೇಂಜ್ ಮಾಡಬೇಕು ಅಂತ ಹೋದ್ವಿ. ಸ್ವಲ್ಪ ತಡ ಆಗಿದೆ, ಆದ್ರೂ ಇದಕ್ಕೆ ಬಹಳಷ್ಟು ಶ್ರಮಿಸಿದ್ದಾರೆ. ಅರುಣ್ ಚಿಕ್ಕಮೇನಹಳ್ಳಿ, ಮತ್ತೆ ಶ್ರೀರಾಮ್, ಮತ್ತೆ ಕಾರನ್, ಮಲಾರ್ ಕಾರನ್, ಸುನೀಲ್, ಮತ್ತೆ ರಾಮಚಂದ್ರ ರಾವ್, ಸಂಜಯ್, ಮನೋಜ್. ಹಾಗೆ ಇದಕ್ಕೆ ಇವತ್ತಿನ ಸೌಂಡ್ ಶಬ್ದ, ಇದಕ್ಕೆ ಕೆಲವು ಆಡಿಯೋನ ನಾವು ಯೂಸ್ ಮಾಡಿದ್ವಿ. ಅದನ್ನ ಕರೆಕ್ಟ್ ಆಗಿ ಆ ಸೀಕ್ವೆನ್ಸ್ ತಕ್ಕಂಗೆನೆ ಆಡಿಯೋನ ಪ್ಲೇ ಮಾಡ್ಬೇಕಾಗಿತ್ತು. ಅದನ್ನ ಮಾಡಿದ್ದು ಸತೀಶ್ ಶಿವರುದ್ರಪ್ಪ. ಇದು ಈ ಎಲ್ಲ ಮಹನೀಯರು ಮತ್ತು ಮಹಿಳೆಯರು ಸೇರಿ ನನಗೆ ಪ್ರೋತ್ಸಾಹ ಕೊಟ್ಟು ನನ್ನ ಬೆನ್ನಿಂದ ನಿಂತಿದ್ದಕ್ಕೆ ಇಷ್ಟು ದೊಡ್ಡದಾಗಿ ನಾವು ನಾಟಕ ಮಾಡೋದಕ್ಕೆ ಸಾಧ್ಯ ಆಯ್ತು. ಇವರೆಲ್ಲರಿಗೂ ಇನ್ನೊಮ್ಮೆ ಕರ್ತಾಡನವನ್ನು ಕೊಟ್ಟು ಮುಂದೆ ಇದೇ ರೀತಿಯಲ್ಲಿ ನಮ್ಮನ್ನ ಆಶೀರ್ವದಿಸ್ತೀರಾ ಅಂತ ಕೇಳ್ಕೊಳ್ತೀನಿ. ಓಕೆ, ಎಲ್ಲ ನಾನು ಬೈತಾ ಇದ್ದಾರೆ. ನನ್ನ ಹೆಂಡತಿನೂ ಕೂಡ ಇದಕ್ಕೆ ಬಹಳ ಕಾರಣ. ಹೌದು ಅಂತ ಮತ್ತೆ ಇವತ್ತಿನ ಮೇಕಪ್ ಮಾಡಿರೋದು, ಮಕ್ಕಳಿಗೆಲ್ಲ ಮೇಕಪ್ ಮಾಡಿರೋದು ನಮ್ಮ ಚಿಕ್ಕ ಮಕ್ಕಳ, ಅಂದ್ರೆ ನನ್ನ ಮಕ್ಕಳ ನಿಶಾ ಮತ್ತೆ ಗ್ಯಾನಿ ಮತ್ತೆ ನಿಶಾ ಮುಂದೆ ಬನ್ನಿ. ಇವರಿಬ್ಬರೇ ಇವತ್ತು 30 ಜನ ಮಕ್ಕಳಿಗೆ ಮೇಕಪ್ ಮಾಡಿ ಅವ್ರಿಗೆ ಮೀಸೆ ಎಣಿಸಿ ಎಲ್ಲ ಪ್ರಸಾದನವನ್ನು ಮಾಡಿದ್ದಾರೆ. ನಿಮ್ಮ ಈ ವೇಳೆಗೆ ನನ್ನ ನಮಸ್ಕಾರ.
ತಿನ್ಬೇಡ ಕಣ ಅಂತಾನೆ ಶುರು. ತಿನ್ಬೇಡ ಕಣ್ಣೋ ತಿನ್ಬೇಡ ಕಣ್ಣೋ ತಿನ್ಬೇಡ ಕಣ್ಣೋ ಬ್ಯಾಡ್ ಫುಡ್ ನಾ. ಓಕೆ, ತಿನ್ಬೇಡ ಕಣ್ಣೋ ತಿನ್ ವಿತ್ ಆಕ್ಷನ್.
ಬಾರೋ ಇಲ್ಲಿ ತಾತ. ಏನಪ್ಪ ಇಸ್ಮಾಯಿಲ್ ಈಗೇನಂತ್ಯ? ಪಾಸ್ ಮಾಡ್ಬೇಕು. ಏನಪ್ಪ ಇಸ್ಮಾಯಿಲ್ ಈಗೇನಂತ್ಯ? ಸರಿಗೆ ಇಟ್ಕೊಳ್ಳಿ, ಬಿಡಿಸ್ಬೇಡಿ. ಆಮೇಲೆ ಸ್ಟೇಜ್ ಮೇಲೆ ದಬಕ್ ಅಂತ ಬಿದ್ದೋದ್ರೆ ಹೋಯ್ತು. ಚಿತ್ರಾನ್ನ ತಿಂತ್ಯಾ? ಚಿತ್ರಾನ್ನ
ತೆಗಿ. ನಾವು ಒಂದು ಪ್ಲೇಟ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋಣ, ಓಕೆನಾ? ಕೊಟ್ಬಿಟ್ಟು ಹಿಂಗೆ ಇಬ್ರು ಈ ಕಡೆ ನೀನೇ ಸೋನು ನಿಗಮ ಹೇಳು ಇವನ್ಗೆ. ನೀನೇ ನೀನೇ ಸೋನು ನಿಗಮ. He's a playback singer. He sings very well. Okay. ನೀನೇ ಸೋನು ನಿಗಮ. ಬಾಯಿನ ಶಬ್ದ ಬರಲಿಲ್ಲ, ಅದು ಅಲ್ಲೇ ಇತ್ತು. ಸದ್ದು ಅಂತ ಇವಾಗ ಸ್ವಲ್ಪ ಜ್ವರ ಬಂತು. ಎರಡು ಒಟ್ಟಿಗೆ ಸದ್ದು.
ಏನಪ್ಪ ಇಸ್ಮಾಯಿಲ್ ಬುದ್ಧಿ ಬಂತ? ಏನಪ್ಪ ಇಸ್ಮಾಯಿಲ್ ಬುದ್ಧಿ ಬಂತ? ಇವನ್ನೆಲ್ಲ ಇವ್ರು ಬೆಗರ್ಸ್ ಅವ್ರಲ್ವಾ, ಅವ್ರನ್ನೆಲ್ಲ ನೋಡಿ ಸಕ್ಕದಾಗಿ ಆಕ್ಟ್ ಮಾಡಿದ್ರಿ. ಸಕ್ಕದಾಗಿ ಆಕ್ಟ್ ಮಾಡ್ರಿ. ಶಬಾಷ್ ಶಬಾಷ್. ಶಬಾಷ್. ವಾಟ್ ಫುಡ್ ಯು ಲೈಕ್? ಏನ್ ಇಷ್ಟ ತುಂಬಾ? ಪಾಯಸ? ಜಾಮೂನ್ ಇಷ್ಟ. ನನ್ ಜಾಮೂನ್ ಅಂದ್ರೆ ಗೊತ್ತಿಲ್ಲ. ನಾನ್ ನೀನೇನ್ ಕೇಳ್ಬೇಕಾದ್ರೆ ನೀನೇನ್ ಮಾಡ್ತೀಯಾ? ಜಾಮೂನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀಯಾ? ಅಮ್ಮ ಮಾಡಿರೋ ಜಾಮೂನನ್ನ ತಲೆನಲ್ಲಿ ರಿಮೆಂಬರ್ ಮಾಡ್ಕೊಳ್ತಾರೆ. ಯು ಸ್ಟಾರ್ಟ್ ಇಮ್ಯಾಜಿನಿಂಗ್. ವೆನ್ ಯು ಸ್ಟಾರ್ಟ್ ಇಮ್ಯಾಜಿನಿಂಗ್ ದ ಜಾಮೂನ್, ನೀವು ಅಲ್ಲ, ಅದು ಬ್ಯಾಕ್ಗ್ರೌಂಡ್ ಬರುತ್ತೆ. ಸಕ್ಕದಾಗಿ ಆಕ್ಟ್ ಮಾಡ್ರಿ. ಶಬಾಷ್. ಅಷ್ಟು ಹಿಂಗಂತ ಇರುವಾಗ ನೀನು ಎಂಟ್ರಾಕ್ತಿಯಾ? ಅಂಡ್ ಟೇಕ್ ರೆಸ್ಪೆಕ್ಟ್ ಅಲ್ವಾ? ಟೇಕ್ ರೆಸ್ಪೆಕ್ಟ್. ಟೇಕ್ ರೆಸ್ಪೆಕ್ಟ್ ಅಲ್ವಾ? ನೀನು ವಿತ್ ಹಿಮ್. ಸೊ ನೀನೇನ್ ಹೇಳ್ತೀಯ? ಏನೋ ಒಂಚೂರು ಚಿತ್ರಾನ್ನ ಇದೆ, ನಿಧಾನ, ಏನೋ ಒಂಚೂರು ಚಿತ್ರಾನ್ನ ಇದೆ, ಆದ್ರೆ ಹಾಳಾಗಿದೆ. ಹಾಳಾಗಿದೆ ಅಂದ್ರೆ ಇಟ್ಸ್ ಬಿಕಮ್ ಓಲ್ಡ್ ಸ್ಟೇಟ್. ಪರವಾಗಿಲ್ವಾ? ಯು ಹ್ಯಾವ್ ಟು ಡ್ರಾಕ್. ಪರವಾಗಿಲ್ಲವಾ? ಇಲ್ವಾ? ಇರು ವಾಸನೆ ಅದು. ಕೈ ಮೇಲೆ ಬೇಕಾ ನಿಂಗಾನು? ಹಿಂಗೆ ಇರು ವಾಸನೆ. ತೂ ಹಾಳಾಗಿದೆ. ಅದನ್ನೇ ತಿಂತಿದ್ಯಲ್ಲೋ. ಯಾಕಿರಲ್ಲ? Now pass and bend down.